ಆನೇಕಲ್ ತಾಲೂಕಿನ ಹೆಬ್ಗೋಡಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಸುಮಾರು 70 ಜನ ಕ್ರೀಡಾಪಟುಗಳಿಗೆ ಹೆಬ್ಗೋಡಿ ಸರ್ಕಾರಿ ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘದ ಸಹಯೋಗದೊಂದಿಗೆ ದಾನಿಗಳ ಸಹಕಾರದೊಂದಿಗೆ ಇಂದು ವಿದ್ಯಾರ್ಥಿಗಳಿಗೆ ಕ್ರೀಡೆಗೆ ಸಂಬಂಧಿಸಿದ ಜರ್ಸಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಇನ್ನು ಹೆಬ್ಗೋಡಿ ಸರ್ಕಾರಿ ಶಾಲೆಯಲ್ಲಿ ಕಲಿಕೆಯ ಜೊತೆಗೆ ಕ್ರೀಡೆಗಳಿಗೂ ಹೆಚ್ಚು ಉತ್ತೇಜನ ನೀಡಲಾಗುತ್ತಿದೆ ಎಂದರೆ ತಪ್ಪಾಗಲಾರದು. ಹೌದು, ಇತ್ತೀಚೆಗೆ ನಡೆದ ಹೆಬ್ಗೋಡಿ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಹೆಬ್ಗೋಡಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಚಾಂಪಿಯನ್ಶಿಪ್ ಪಡೆದಿದ್ದು, ಇನ್ನಷ್ಟು ವಿದ್ಯಾರ್ಥಿಗಳಲ್ಲಿ ಕ್ರೀಡಾಭಿಮಾನ ಬೆಳೆಸಬೇಕು ಎಂಬುವ ಉದ್ದೇಶದಿಂದ ಹೆಬ್ಗೋಡಿ ಸರ್ಕಾರಿ ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ದಾನಿಗಳ ಸಹಕಾರದಲ್ಲಿ ಕ್ರೀಡೆಗಳಿಗೆ ಹೆಚ್ಚು ಉತ್ತೇಜನ ನೀಡುತ್ತಾ ಬಂದಿದ್ದಾರೆ. ಇಂದು ಸಮಾಜ ಸೇವಕರಾದ ಬಾಪು, ಭಾಸ್ಕರ್, ಮಂಜುಳಾ, ಕಮ್ಮಸಂದ್ರ, ಮಂಜುನಾಥ್ ಮತ್ತು ಹೆಬ್ಗೋಡಿ ನಗರಸಭೆ ವತಿಯಿಂದ ಸುಮಾರು 70 ಜನ ಕ್ರೀಡಾಪಟುಗಳಿಗೆ ಜರ್ಸಿಯನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆ ಪೌರಾಯುಕ್ತರಾದ ರಾಜೇಂದ್ರರವರು, ಹೆಬ್ಗೋಡಿ ಸರ್ಕಾರಿ ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘದ ಸಿದ್ದಪ್ಪಾಜಿ, ಹೆಬ್ಗೋಡಿ ಮುನಿರಾಜು, ಮಂಜುನಾಥ್, ರಾಜ, ರಂಜಿತ್ ಕುಮಾರ್, ನವೀನ್, ವಾಸಿಂ, ಮಂಜುನಾಥ್ ದಸ್ತು, ಅನಿಲ್ ಸಿಂಗ್, ಯಶವಂತ್ ಮತ್ತು ಹೆಬ್ಗೋಡಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಶಾಲಾ ಮಕ್ಕಳ ಜೊತೆ ಮಾತಾಡಬೇಕು, ಬೆಳಿಬೇಕು ಅಂದರೆ ನನಗೆ ಬಹಳಷ್ಟು ಆಸಕ್ತಿ, ಸಮಯದ ಅಭಾವ ಅಷ್ಟೇ. ಅಂದರೆ ನಮ್ಮ ನಿಮಿಷಕ್ಕೂ ವ್ಯಾಲ್ಯೂಬಲ್ ಇರುತ್ತೆ ನನಗೆ. ಆದರೂ ಪರವಾಗಿಲ್ಲ, ಒಂದು ಅವಕಾಶ ನಾನು ಎಲ್ಲೇ ಶಾಲಾ ಮಕ್ಕಳ ಜೊತೆ ಮಾತಾಡಬೇಕು, ಅವ್ರ ಜೊತೆ ಬೆಳೆಯಬೇಕು, ಅವ್ರು ಸ್ಪೀಚ್ ಮಾಡಬೇಕು ಅಂದರೆ ನನಗೆ ಭಾಳಷ್ಟು ಆಸಕ್ತಿ ಇದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾನು 8, 9, 10 10th ಮಕ್ಕಳು ಹಾಗೂ 10th ಮಕ್ಕಳಿದ್ದಾರಲ್ಲ, ಅಲ್ಲ ಕ್ಲಾಸಲ್ಲಿ 10th ಮಕ್ಕಳ ಜೊತೆ ನಾನು ನೆಕ್ಸ್ಟ್ ಬರೀತೀನಿ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ. ಮುಂದೆ ಫ್ಯೂಚರ್ ಎಲ್ಲಿಗೆ ಹೋಗೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗಿನ ಸಣ್ಣ ಮಕ್ಕಳಿದ್ದೀರಾ, ಅದ್ರ ಮಕ್ಕಳು ದೊಡ್ಡ ಮಕ್ಕಳಿದ್ದೀರಾ, ಒಂದು ಇಲ್ಲೇ ನಮ್ಮ ಶಾಲೆ ಅಂದರೆ ನಮ್ಮ ಹೆಬ್ಗೋಡಿ ಶಾಲೆಯಲ್ಲಿ ಒಂದು ಸ್ಪೋರ್ಟ್ಸ್ ಇರೋದ್ರಿಂದ ನಾವು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಶಾಲೆಗೆ ಹೆಚ್ಚು ವಿಜೇತರಾಗಿ ಬನ್ನಿ, ನಿಮ್ಮೆಲ್ಲರೂ ಸಹ ಒಳ್ಳೆಯದಾಗಲಿ ಅಂತ ಕೋರ್ತೀನಿ. ಅದ್ರ ಜೊತೆಗೆ ಸ್ಪೋರ್ಟ್ಸ್ ಮಕ್ಕಳು ಭಾಳಷ್ಟು ಇದೆ. ನನಗೆ ನಾನು ಸೈಕಾಲಜಿ ಸ್ಟೂಡೆಂಟ್ಸು, ಸ್ವಲ್ಪ ಸೈಕಾಲಜಿ ಸ್ಟೂಡೆಂಟ್ಸ್ ಅಂದರೆ ಕೆಲವೊಂದು ಮಕ್ಕಳು ನೋಡಿದ ತಕ್ಷಣ ಹೇಳ್ತೀನಿ, ಆಸಕ್ತಿ ಐತೆ, ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಫ್ಯೂಚರ್ ಇದೆ. ಓದೋದ್ರ ಜೊತೆಗೆ ಸ್ಪೋರ್ಟ್ಸು ಸಹ ನೀವು ಸ್ಪೋರ್ಟ್ಸಲ್ಲೂ ಪಾಲ್ಗೊಂಡು ನಮ್ಮ ಶಾಲೆಗೆ ಒಂದು ಉನ್ನತ ಹೆಸರು ಮಾಡಿ. ಹಾಗೆ ಬೇರೆ ಏನೋ ಹೇಳ್ಬೋದು, ಸ್ಪೋರ್ಟ್ಸ್ ಬಗ್ಗೆ ಬಿಟ್ಟು ಇನ್ನೇನು ಚೆನ್ನಾಗಿ ಸ್ಪೋರ್ಟ್ಸ್ ಮಾಡಿ. ನನ್ನ ಒಂದು ಜೀವನದ ಒಂದೇ ಒಂದು ಚಿತ್ರದ ಕಥೆ ಥರ ಹೇಳ್ತೀನಿ. ನಾನು ಬಂದಿದ್ದಂಥ ನಡೆದ ದಾರಿ, ಯಾಕೆಂದ್ರೆ ನಾವು ಸರ್ಕಾರಿ ಶಾಲಾ ಮಕ್ಕಳಾದ್ರಿಂದ ನಾನು ಈ ವಿಚಾರವಾಗಿ ಹೇಳಲೇಬೇಕಾಗುತ್ತೆ. ನಿಮ್ಮ ಪರಿಕಲ್ಪನೆಯಲ್ಲಿ ಬರಬೇಕಷ್ಟೇ. ನಾನು ಹೇಳೋದು ನಿಮ್ಮ ಪರಿಕಲ್ಪನೆಯಲ್ಲಿ ಬಂದರೆ ಭಾರಿ ಚೆನ್ನಾಗಿರುತ್ತೆ. ಇದೊಂದು ಮನೆ ಅಂತ ಅಂದ್ಕೊಳ್ಳಿ, ಇದೊಂದು ಮನೆ ಯಾರ್ದೋ ಅಲ್ಲ, ನಾವು ಹಿಂದೆ ಜೀತದಲ್ಲಿದ್ದಂಥ ಮನೆ, ನಮ್ಮ ತಂದೆ ಜೀತದಲ್ಲಿದ್ದಂಥ ಮನೆ. ಬೆಳಗ್ಗೆಯಿಂದ ಸಂಜೆ ತನಕ ನಾವು ಅಲ್ಲಿ ದುಡಿವು, ಅವ್ರು ಏನು ಹೇಳಿದ್ರು ಆ ಕೆಲಸ ಮಾಡ್ತಿದ್ರು. ಸಂಜೆ ಅವ್ರ ಮನೇಲಿ ಊಟ ಕೊಡೋರು. ಇದನ್ನ ನಾಲ್ಕು ಪಾರ್ಟ್ ಮಾಡ್ಕೊಳ್ತೀನಿ. 1 ಪಾರ್ಟ್, 2nd ಪಾರ್ಟ್ ಕೊಟ್ಟು ಇಲ್ಲಿದ್ದು ಆ ಓನರೆಲ್ಲ ಈ ಪಾರ್ಟಲ್ಲಿ ಇದ್ದಿದ್ದು. 2nd ಪಾರ್ಟಲ್ಲಿ ಏನಂದರೆ ಟಿವಿಗಳು ಇರ್ತಿದ್ದು, ಅದ್ರ ಪಾರ್ಟಲ್ಲಿ 3ನೇ ಪಾರ್ಟಲ್ಲಿ ಹಸ ಕುರಿಗಳು ಮೇಕೆಗಳಿದ್ದು. ಆ ಲಾಸ್ಟ್ ಪಾರ್ಟಲ್ಲಿ ಅದೇ ವೇಸ್ಟೇಜ್ ಅಂದರೆ ಏನು ಗಂಜಲ ಎಲ್ಲ ಏನಿರುತ್ತೋ ಆ ಪ್ಲೇಸ್ ಇತ್ತು. ಆಗ ಆ ಮೂರಲ್ಲಿ ನಮ್ಮನ್ನ ಕುಂಡಿಸ್ಬಿಟ್ಟು ಊಟ ಕೊಡ್ತಾ ಇದ್ರು. ಅಂದರೆ ಅಷ್ಟು ಬಡತನ. ಇವತ್ತು ನಾವು ಅದೇ ಮನೆಗೆ ಹೋಗಿ ನಮ್ಮನ್ನು ಕೂಡಿಸ್ತಿರೋದಿಲ್ಲ ಗೊತ್ತಾ, ಈ ಜಾಗದಲ್ಲಿ. ಇವೆಲ್ಲರೂ ಸಹ ಒಳ್ಳೆಯ ವಿದ್ಯಾವಂತರು, ಒಳ್ಳೆಯ ಬುದ್ಧಿವಂತರಾದರೆ ಅಲ್ಲಿ ಕೂತ್ಕೊಳ್ಳೋ ಬದಲು ಇಲ್ಲಿ ಕೂತ್ಕೊಳ್ಳೋದು ಅನ್ನೋದು ಒಂದು ಅಷ್ಟೇ ಒಂದು ಚಿಕ್ಕದೊಂದು ಸಲಹೆ. ಇವೆಲ್ಲರೂ ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾವಂತರಾಗಿ, ಒಳ್ಳೆಯ ಬುದ್ಧಿವಂತರಾಗಿ ನಮ್ಮ ಪುರಸಭೆ, ನಗರಸಭೆಯಿಂದ ಆಗಲಿ ಅಥವಾ ನಮ್ಮ ವೈಯಕ್ತಿಕವಾಗಿ ನಾವು ಏನಾರ ಮಕ್ಕಳಲ್ಲಿ, ಕೆಲವೊಂದು ಮಕ್ಕಳಲ್ಲಿ ಏನಾರ ಎಜುಕೇಷನ್ಗೆ ಏನಾರ ಮನೆಯಲ್ಲಿ ಸ್ವಲ್ಪ ಓದೋದಕ್ಕೆ ಆಸಕ್ತಿ, ಅಂದರೆ ನಮಗೆ ಬುಕ್ಸ್ಗಳು ಕೊಡಿಸಲ್ಲ, ಪೆನ್ಗಳು ಕೊಡಿಸಲ್ಲ, ಇಲ್ಲ ನಾನು ಮುಂದೆ ಹೈಯರ್ ಎಜುಕೇಷನ್ ಮಾಡ್ತೀನಿ ಅಂತವ್ರು ಯಾರು ಬನ್ನಿ, ನನ್ನ ಕೈಲಾದಷ್ಟು ಸ್ವತಃ ಏನು ಮಾಡೋಂಥ ಖಂಡಿತವಾಗ್ಲೂ ನಾನು ಮಾಡ್ತೀನಿ.
ಸ್ಪೋರ್ಟ್ಸಲ್ಲಿ ಬಹಳ ಆಸಕ್ತಿ ಇದ್ದಂಥವ್ರು. ನಾನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿವರೆಗೂ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆ ಉದ್ದೇಶದಿಂದ ನಾನು ಇವತ್ತು ಇಲ್ಲಿ ನಮ್ಮ ಓಲ್ಡ್ ಸ್ಟೂಡೆಂಟ್ಸು, ನಮ್ಮ ರಾಜು ಅವರು, ನಮ್ಮ ಸಿದ್ದಾಪತಿ ಹಾಗೂ ನಮ್ಮ ಮಂಜು ಅವರು ಬಂದು ನಮಗೆ ಈ ಸರಿ ಮಕ್ಕಳು ಚಾಂಪಿಯನ್ಶಿಪ್ ಹೊಡೆದಿದ್ದಾರೆ ಅಂದರೆ ನನಗೆ ಬಹಳ ಸಂತೋಷ ಆಯಿತು. ನಾನು ಓದಬೇಕಾದ್ರೆ ಕಲ್ಪನಾ ಟೀಚರು, ಶೈಲಜಾ ಟೀಚರು, PT ಟೀಚರ್ ಆಗಿದ್ದರು. ಆ ದಿನಗಳಲ್ಲೇ ಒಂದು 2 ಮಾತು ಮಾತಾಡ್ತೀನಿ. ಏನಂದರೆ ನಾವು ಹೋಬಳಿ ಮಟ್ಟ ಆಯಿತು, ತಾಲೂಕು ಮಟ್ಟದಲ್ಲಿ ಗೆದ್ರಿ, ಆಮೇಲೆ ಡಿಸ್ಟ್ರಿಕ್ಟ್ ಮಟ್ಟಕ್ಕೆ ಹೋದ್ರಿ. ಕಂಠೀರವ ಸ್ಟೇಡಿಯಮಲ್ಲಿ ಒಂದು ಘಟನೆ ನಡೀತು. ಆ ಘಟನೆಯಲ್ಲಿ ಭಾರಿ ಬೇಜಾರಾಗುವಂಥ ವಿಚಾರಗಳು ನಡೀತು. ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ನಾವು ಹೋಗಿರೋಂಥವ್ರು ನಾವು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಎಲ್ಲ ಏನಂದರೆ ಒಂದು ಖಾಸಗಿ ಶಾಲೆ ಅಂತ ಓದಿದ ವಿದ್ಯಾರ್ಥಿಗಳು, ಅವಾಗೆಲ್ಲ ಸೌಲಭ್ಯಗಳಿತ್ತು. ನಮಗೆ ಯಾವುದೋ ತರಹ ಸೌಲಭ್ಯಗಳು ಇರಲಿಲ್ಲ. ನಮಗೆ ಸ್ಕೂಲಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬ್ಲೂ ಕಲರ್ ಒಂದು ಶಾರ್ಟ್ಸು, ನಮಗೆ ಬಟ್ಟೆಗಳೇ ನಮ್ಮ ಆಗಿನ ಕಾಲದಲ್ಲಿ ನಮಗೆ ಊಟದಕ್ಕೂ ತುಂಬ ಪ್ರಾಬ್ಲಮ್ ಆಗಿತ್ತು. ಆ ಸಂದರ್ಭಗಳಲ್ಲಿ ನಾವು ಓದ್ಕೊಂಡು ಬಂದಿರೋರು. ನಮಗೆ ನನಗೆ ಹೆಚ್ಚಾಗಿ ವಿದ್ಯೆ ಆಗಲಿಲ್ಲ. ನನಗೆ ಇದು ಸ್ಪೋರ್ಟ್ಸಲ್ಲಿ ತುಂಬ ಆಸಕ್ತಿ ಇರೋದ್ರಿಂದ ನಾವು ಡಿಸ್ಟ್ರಿಕ್ಟ್ ಲೆವೆಲ್ವರೆಗೂ ನಾವು ಗೆದ್ದು ನಾವು ಡಿಸ್ಟ್ರಿಕ್ಟ್ ಲೆವೆಲ್ವರೆಗೂ ಹೋದ್ರಿ. ಕಂಠೀರವ ಸ್ಟೇಡಿಯಮಲ್ಲಿ ಅಥ್ಲೆಟಿಕಲ್ಲಿ 4x ರಿಲೇನಲ್ಲಿ ನಾವು ಭಾಗವಹಿಸಬೇಕು. ಅದು ರಬ್ಬರ್ ಮೆಟ್. ಅದು ಇಲ್ಲಿ ನಾವು ಮಣ್ಣು ನಿಲ್ದಲ್ಲ, ನಾವು ಓಡಿ ನಾವು ಫಸ್ಟ್ ಬರ್ಬೋದು, ಇಲ್ಲ ಸೆಕೆಂಡ್ ಬರ್ಬೋದು, ಏನೋ ಮಾಡ್ಬೋದು. ಅಲ್ಲಿ ರಬ್ಬರ್ ಮೆಟ್ಟಲ್ಲಿ ಓಡಬೇಕಂದ್ರೆ ಟ್ರ್ಯಾಕ್ ಶೂಟ್ ಬೇಕು, ಅದಕ್ಕೆ ಶೂಸ್ ಬೇಕು. ಅದು ಸಪೋರ್ಟ್ ಇದ್ದೇ ನಾವು ಓಡೋಕ್ಕಾಗೋದಲ್ಲಿ ರಬ್ಬರ್ ಮೆಟ್ರಲ್ಲಿ. ನಮಗೆ ಅದು ಬರಿಗಾಲಲ್ಲಿ ನೋಡಿದ್ರೆ ಬಿಸಿ ಹತ್ತುತ್ತೆ. ಅದು ಅಂಥ ಇದರಲ್ಲಿನೂ ನಮ್ಮ ಟೀಚರ್ಗೆ ಬಂದು ನಾನು ಹೇಳಿದಾಗ, ಇಲ್ಲಪ್ಪ ನಮ್ಮ ಗೌರ್ಮೆಂಟ್ ಸ್ಕೂಲ್ ಆಗೋದ್ರಿಂದ ನೀವು ಗೆದ್ದು ತೋರಿಸ್ರಿ. ನೀವು ಏನೋ ನಮಗೆ ನಮ್ಮ ರಾಯ್ಡೆಲ್ಲ ಮಾಡಿದ್ದಾರೆ, ನಮಗೆ ಡಿಗ್ರೇಡ್ ಮಾಡಿದ್ದಾರೆ ಪ್ರೈವೇಟ್ ಸ್ಕೂಲವರು, ನಮಗೆ ಅವಮಾನಗಳೆಲ್ಲ ಆಗಿದ್ದಾವೆ. ಆ ಸಂದರ್ಭದಲ್ಲಿನೂ ನೀವು ಗೆದ್ದು ತೋರಿಸ್ರಿ ಅಂತ ನಮ್ಮ ಟೀಚರ್ಗಳಾದವರು ಹೇಳಿದ್ರು. ನಾವು ಅದೇ ರೀತಿಯಲ್ಲಿ ಗೆದ್ದು ನಾವು ಸ್ಟೇಟ್ ಲೆವೆಲ್ಗೆ ಆಯ್ಕೆ ಆದ್ರಿ. ನಾವು ಸ್ಟೇಟ್ ಲೆವೆಲಲ್ಲಿ ಆಯ್ಕೆ ಆದಾಗ ಆಮೇಲೆ ನಮ್ಮ ಟೀಚರು ನಮಗೆ ಮಾತು ಕೊಟ್ಟಿದ್ದು, ನೀವು ಗೆದ್ದು ಬಂದರು, ನಿಮ್ಗೇನು ಬೇಕೋ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಯಾರೋ ನಮ್ಮ ಓದ್ತಕ್ಕಂಥ ಕಲ್ಪನಾ ಟೀಚರು, ಶೈಲಜಾ ಮಿಸ್ ಅವರು. ಆವಾಗ ನಮ್ಮ ದಾಯನಗರಡಿ ಅವರು ದಾನಿಗಳವರಿಂದ ಅವ್ರ ಹತ್ರ ಕರ್ಕೊಂಡೋಗಿ ನಮ್ಮ FGD ಶಾಲೆ ಮಕ್ಕಳು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಗೆದ್ದು ಸ್ಟೇಟ್ ಲೆವೆಲ್ಗೆ ಹೋಗಿದ್ದಾರೆ, ಅವ್ರಿಗೆ ನೀವು ಏನಾದರೂ ನೀವು ಸಹಾಯ ಮಾಡಬೇಕಂದಾಗ ನಮಗೆ ಯಾವಾಗ ಟಿ ಶರ್ಟು, ಶೂಸ್ ಎಲ್ಲ ದಯಾನಂದ ಸರ್ ಆಗಿನ ಕಾಲಕ್ಕೆ 1998-96 ನಮಗೆ ಒಂದು ಸಹಾಯ ಮಾಡಿದ್ರು. ಇವತ್ತು ನಾನು ಮರೆಯೋದಕ್ಕೂ ಆಗಲ್ಲ. ಅದೇ ರೀತಿಯಾಗಿ ಸ್ಟೇಟ್ ಲೆವೆಲ್ಗೆ ಹೋದ್ವಿ. ಸ್ಟೇಟ್ ಲೆವೆಲ್ ಹೋದಾಗ ನನಗೆ ಜಾಸ್ತಿ ವಿದ್ಯೆ ಇಲ್ಲ. ನಮ್ಮ 4 ಜನ ಹೋದಂಥ ವಿದ್ಯಾರ್ಥಿಗಳಿಗೆ 4 ಜನ ವಿದ್ಯೆ ಇರಲಿಲ್ಲ. ಆವಾಗ ನಾವು ಸ್ಟೇಟ್ ಲೆವೆಲ್ ಹೋದಾಗ ನಮ್ಮ ಟೀಚರು ಕೋಲಾರಲ್ಲಿ ಸ್ಟೇಟ್ ಲೆವೆಲ್ ನಡೀತು. ನಮಗೆ ನಮ್ಮ ಗೌರ್ಮೆಂಟಿಂದಲೇ ನಮಗೆ ಟಿ ಶರ್ಟ್ಸು ನಾವು ಡಿಸ್ಟಿಕ್ಕಿಂದ ಪಾರ್ಟಿಸಿಪೇಟ್ ಮಾಡಿದ್ವಿ. ನಾವೆಲ್ಲ ಒಂದೇ ಆದರೂ ಪ್ರೈವೇಟ್ ಗೌರ್ಮೆಂಟ್ ಅನ್ನೋದೇನೂ ಇರಲಿಲ್ಲ. ನಮ್ಮ ಬೆಂಗಳೂರಿಂದ ನಾವು ಅಲ್ಲಿ ಹೋಗಿದ್ದೀವಿ. ಅಲ್ಲಿಗೆ ನಾವು ಬೆಂಗಳೂರಿಗೆ ಸೀಮಿತವಾದ್ರಿ ನಾವು. ಆವಾಗ ಪ್ರೈವೇಟು ಆಮೇಲೆ ಗೌರ್ಮೆಂಟು ಅನ್ನೋ ಒಂದು ಮಾತು ಬರಲಿಲ್ಲ. ಇದು ನಮ್ಮದೊಂದು ಗುರಿ ಆಗಿತ್ತು. ಅವತ್ತು ಇಲ್ಲಿನ ದಿವಸಗಳಲ್ಲಿ ತಾಲೂಕು ಮಾಡಿ ಯಾರು ಊಟ ಮಾಡಿಲ್ಲ ಮಧ್ಯಾಹ್ನ. ಮತ್ತೆ ಮೀಟಿಂಗ್ ಅಂದಲ್ಲಿ ಖುಷಿಯಾಗಿರ್ಬೇಕಲ್ವಾ? ಮುಖದಲ್ಲಿ ಎಲ್ಲರ ಮುಖದಲ್ಲೂ ನಗು ಇರಬೇಕು. ಈ ಸಮಾರಂಭಕ್ಕೆ ಈಗೆಲ್ಲ ಮಕ್ಕಳು ಸ್ಪೋರ್ಟ್ಸ್ ಆಡ್ಲಿಕ್ಕೆ ನಾಳೆಗೆ ಹೋಗ್ತಿದ್ದಾರೆ. ಅದು ಅವ್ರಿಗೆ ಒಂದೇ ಒಂದು ಏನು ಎಲ್ಲರದ್ದು ಸಮಾನತೆ ಅನ್ನೋ ಒಂದು ಸಮವಸ್ತ್ರ ಇರಲಿ ಆಟದವರಿಗೆ ಅಂತೇಳಿ ದಾನಿಗಳು ಇದನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಇದು ನನಗೆ ತುಂಬ ಖುಷಿ ಆಗ್ತಿದೆ. ಇದನ್ನು ದಾನದ ರೂಪದಲ್ಲಿ ಮಕ್ಕಳಿಗೆ ಕೊಡ್ತಿರೋಕ್ಕೆ ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ವಂದನೆಗಳು. ಭಾಸ್ಕರ್ ಸರ್ ಅವ್ರು ಹೇಳಿದ್ರು, ಅಂದರೆ ಮಕ್ಕಳಿಗೆ ಆಟದ ಜೊತೆಗೆ ವಿದ್ಯೆನೂ ಬೇಕಂತ ಹೇಳಿ. ಆದರೆ ಯಾವ ಮಕ್ಕಳ ಹತ್ರ ಯಾವ ಪ್ರತಿಭೆ ಇರ್ತದೋ ಗೊತ್ತಿಲ್ಲ, ಹೌದಿಲ್ಲ?
ವಿದ್ಯೆನೂ ಬೇಕು ಮತ್ತು ಆಟನೂ ಬೇಕು. ಇದು ಮಕ್ಕಳಲ್ಲಿರೋ ಪ್ರತಿಭೆ ಯಾವುದಾದ್ರೂ ಒಳ್ಳೆಯದೇ. ವಿದ್ಯೆ ಇಲ್ಲ ಅಂತೇಳಿ ಈ ಆಟದ ಪ್ರತಿಭೆಗೆ ಇದು ಆಗೋದಿಲ್ಲ. ಅದಕ್ಕೆ ಮಕ್ಕಳು ಆಟದಲ್ಲೂ ಮುಂದೆ ಬರಬೇಕು ಮತ್ತು ವಿದ್ಯೆದಲ್ಲೂ ಇರಬೇಕು. ವಿದ್ಯೆ ಹತ್ತಿರ ಇಲ್ಲ, ಆದರೆ ಯಾವುದಾದ್ರೂ ಪ್ರತಿಭೆ ಇರಲೇಬೇಕು ಮಕ್ಕಳ ಹತ್ರ, ಹೌದಿಲ್ಲ? ಪ್ರತಿಭೆಯಿಂದ ಮನುಷ್ಯರು ಮೇಲೆ ಬರಲು ಸಾಧ್ಯ ಆಗ್ತದೆ. ಅದಕ್ಕೆ ನಿಮ್ಮಲ್ಲಿರೋ ಪ್ರತಿಭೆ ಹೊರತರಲಿಕ್ಕೆ ನಿಮಗೆ ಇದು ಒಂದು ಅವಕಾಶ ನಾಳೆಗೆ. ಅದಕ್ಕೆ ನೀವು ನಿಮ್ಮ ಒಂದು ಪ್ರತಿಭೆ ನಾಳೆಗೆ ಹೊರಗಡೆ ತಂದು ನೀವು ಈ ಆಟದ ಜಯಶಾಲಿ ಆಗ್ತದೆ ಅಂತ ಹೇಳ್ತಾ ಹಾರೈಸ್ತಾ ನಾನು ಮಾತಾಡ್ತೀನಿ. ಹೆಮ್ಮೆಯ ಶಾಲೆ ಅಂದರೆ ಇದೇ ಶಾಲೆಗೆ ಹೋಗಿರುವಂಥ ಭಾಸ್ಕರ್ ಅವರು, ಸಮಾಜ ಸೇವಕರು ಮತ್ತು ಯುವ ಮುಖಂಡರು ಅವರಿಗೆ, ಮತ್ತು ಮಂಜಣ್ಣ ಸರ್ಗೆ ಮತ್ತು ಬಾಬು ಸರ್ಗೆ, ಮತ್ತು ಈ ಸಮಾರಂಭದ ಅಧ್ಯಕ್ಷತೆ ತಗೊಂಡಿರುವಂಥ ನಮ್ಮ ಮುಖ್ಯ ಶಿಕ್ಷಕರಿಗೆ ಮತ್ತು ನಮ್ಮ ಮಂಜುಳಾ ಮೇಡಮ್ ಅವರಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿದ. ನಮ್ಮ ಶಾಲೆ ಒಂದು ಹೆಮ್ಮೆ, ಕರೆಕ್ಟಾ? ನಾವು ಯಾರಿಗೂ ಕಮ್ಮಿ ಇಲ್ಲ. ಗೌರ್ಮೆಂಟ್ ಶಾಲೆ ಅಂದ್ರೆ ಸುಮ್ಮನೆ ಅಲ್ಲ, ಅದು ಎಫ್ಡಿ ಶಾಲೆ ಅಂದ್ರೆ ಸುಮ್ಮನೆ ಅಲ್ಲ, ಕರೆಕ್ಟ್ ಅಲ್ವಾ? ಅದಕ್ಕೆ ಮಾದರಿ ಬಂದು ಈಗ ಯಾರ್ಯಾರು ನಮಗೆ ಸ್ಪಾನ್ಸರ್ಶಿಪ್ ಕೊಡ್ತಾ ಇದ್ದಾರೆ, ಹಳೆ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತೆ ನಮ್ಮ ಗ್ರಾಮಸ್ಥರಾಗಿರ್ಬೋದು, ಮತ್ತೆ ಸಮಾಜ ಸೇವಕರಾಗಿರ್ಬೋದು, ಯಾರ್ಯಾರು ನಮ್ಮ ಶಾಲೆಗೆ ಕೊಡುಗೆ ಮುಖಾಂತರ ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಒಂದು ಬಿಗ್ ಕ್ಲಾಸ್ ಮಾಡೋಣ. ಸರ್ಕಾರಿ ಶಾಲೆನ ಬಡ ಶಾಲೆ ಅಂತ ಇದ್ರು, ಕರೆಕ್ಟಾ? ಸರ್ಕಾರಿ ಮಕ್ಕಳನ್ನ ಯಾವ ರೀತಿ ಗುರುತಿಸ್ತಾ ಇದ್ರು? ಅರ್ಧೋಗಿರೋ ಚಡ್ಡಿ, ಅರ್ಧೋಗಿರೋ ಬಟ್ಟೆ, ಚಪ್ಪಲು, ಯಾವುದೋ ಒಂದು ಸಾಕ್ಸ್ ಹಾಕೊಂಡು ಬರ್ತಾ ಇದ್ದು ಈ ಥರ ಗುರುತಿಸೋರು. ಬಟ್ ಆದರೆ ಇವಾಗ ಈ ಮಕ್ಕಳು ಇಲ್ಲಿ ನೋಡಿ, ಮಕ್ಕಳು ಜರ್ಸಿ ಹಾಕೊಂಡು ಯಾವ ಪ್ರೈವೇಟ್ ಸ್ಕೂಲ್ಗೂ ಕಮ್ಮಿ ಇಲ್ಲ ಅನ್ನೋದನ್ನ ಹೆಮ್ಮೆಯಿಂದ ತೋರಿಸ್ತಾ ಇದ್ದಾರೆ. ಇದು ಗೌರ್ಮೆಂಟ್ ಶಾಲೆಯಿಂದ ಕೊಟ್ಟಿರೋದಲ್ಲ, ಇದು ಜರ್ಸಿಗಳೆಲ್ಲ ಯಾರೋ ಒಬ್ರು ಈ ಥರ ಇವತ್ತೇನು ವೇದಿಕೆ ಮೇಲೆ ಯಾರು ಕುತ್ಕೊಂಡಿದ್ದಾರೆ, ಈ ಥರ ದಾನಿಗಳಿಂದ ನಮ್ಮ ಮಕ್ಕಳಿಗೆ ಸಿಕ್ಕಿರೋದು. ನಿಮ್ಮ ದೃಷ್ಟಿ ಇವತ್ತು ಮಕ್ಕಳ ಮೇಲೆ ಬಿದ್ದಿರೋದ್ರಿಂದ ಮಕ್ಕಳು ಯಾವ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಸ್ಪೋರ್ಟ್ಸಲ್ಲಿ ಲಾಸ್ಟ್ ಕ್ಲಸ್ಟರ್ ಪ್ರೈಮರಿ ವಿಭಾಗದಲ್ಲಿ ನಡೀತು. 15 ವರ್ಷಗಳ ನಂತರ ಸ್ಕೂಲ್ ಕ್ಲಸ್ಟರ್ ನಡೆದಂಥ ಏನು ಸ್ಪೋರ್ಟ್ಸ್ ಲೆವೆಲ್ ಇತ್ತು, 15 ವರ್ಷಗಳ ನಂತರ ನಮ್ಮ ಸರ್ಕಾರಿ ಶಾಲೆ ಹೆಬ್ಬಗೋಡಿ ಚಾಂಪಿಯನ್ಶಿಪ್ನ ತಗೊಂಡು ಎಲ್ಲ ವಿಭಾಗದಲ್ಲೂ ಚಾಂಪಿಯನ್ಶಿಪ್ ತಗೊಂಡು, ಇದು ಹೆಮ್ಮೆ ಅಲ್ವಾ? ಅದೇ ರೀತಿ ಈಗ ಹೈಸ್ಕೂಲ್ ಮಕ್ಕಳಿಗೆ ಕ್ಲಸ್ಟರ್ ಲೆವೆಲ್ ಅಲ್ಲಿ ನಾಳೆ ಸ್ಪೋರ್ಟ್ಸ್ ಇದೆ, ಅದಕ್ಕೆ ಅವರ ಚಾಂಪಿಯನ್ಶಿಪ್ ತಗೊಳ್ಳೋದಕ್ಕೆ ರೆಡಿ ಇದ್ದಾರಾ? ನಾವ್ಯಾರಿಗೂ ಕಮ್ಮಿ ಇಲ್ಲ, ಸರ್ಕಾರಿ ಶಾಲೆ ಸುಮ್ಮನೆ ಅಲ್ಲ. ಸೊ ಇದು ಹೆಂಗೆ ಇವಾಗ ಭಾಸ್ಕರ್ ಅವರು ಹೇಳೋರು, ಶಾಲೆ ಮಕ್ಕಳು ಸ್ಪೋರ್ಟ್ಸಲ್ಲಿ ಮಾತ್ರ ಅಲ್ಲ ವಿದ್ಯಾಭ್ಯಾಸದಲ್ಲಿ ಇರಬೇಕು ಅಂತ. ಇದು ನಿಜ. ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರೋ 15 ಮಕ್ಕಳು, ಅದ್ರ ಜೊತೆಗೆ SLCಲಿ ಫಲಿತಾಂಶ ಬಂದ್ಬಿಟ್ಟು ಕ್ರೌಡ್ ಎಷ್ಟಿದೆ ಗೊತ್ತಾ? SLC ಮಕ್ಕಳಲ್ಲಿ 183 ಜನ ಮಕ್ಕಳಿರಂತ SLC ಮಕ್ಕಳಿರಂತ ಶಾಲೆ ಇದು. ಎಷ್ಟು ದೊಡ್ಡ ಶಾಲೆ SLC ಮಕ್ಕಳು 183 ಜನ ಮಕ್ಕಳಿದ್ದಾರೆ. ಕೆಲವು ಸ್ಕೂಲಲ್ಲಿ 100 ಜನ ಮಕ್ಕಳಿರುವಂತ ಶಾಲೆ ಇದೆ, ಬಟ್ ಇಲ್ಲಿ SLCಲೇ 183 ಜನ ಮಕ್ಕಳಿದ್ರು. ಅದರಲ್ಲಿ 15 ಜನ ಡಿಸ್ಟಿಂಕ್ಷನ್, 60 ಜನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ 78% ಅಲ್ಲಿ ಉತ್ತೀರ್ಣ ಆಯಿತು. ಇಡೀ ಕರ್ನಾಟಕದಲ್ಲೇ ಈ ವರ್ಷ, ಅಂದರೆ ಕಳೆದ ವರ್ಷ ಪರ್ಸೆಂಟೇಜ್ ಕಡಿಮೆ ಬಂದಿದೆ ಎಲ್ಲ ಶಾಲೆಗಳು.
ಅದ್ರ ಜೊತೆಲಿ ನಮ್ಮ ಶಾಲೆಯಲ್ಲಿ ಜಾಸ್ತಿ ಬಂದಿದೆ, ಅದಕ್ಕೆ ಹೆಮ್ಮೆ ಇದೆ. ಇಂದು ಹೆಬ್ಬಗೋಡಿ ಸರ್ಕಾರಿ ಶಾಲೆಯಲ್ಲಿ ಸ್ಪೋರ್ಟ್ಸ್ ಅಂದರೆ ನೆಕ್ಸ್ಟು ನಾಳೆ ಮತ್ತು ನಾಡಿದ್ದು ಸರ್ಕಾರಿ ಶಾಲೆಯಲ್ಲಿ ಸ್ಪೋರ್ಟ್ಸ್ ಡೇ ಇರೋದ್ರಿಂದ ಪೂರ್ವಭಾವಿಯಾಗಿ ಇಂದು ಮಕ್ಕಳಿಗೆ ಹೊಸ ಬಟ್ಟೆಗಳನ್ನ ಕೊಟ್ಟಿದ್ದಾರೆ. ನಾನು ಈ ಶಾಲೆಯ ಹಿನ್ನೆಲೆಯನ್ನು ನಾನು ಕೇಳಿದಾಗ 1933ರಲ್ಲಿ ಸರ್ಕಾರಿ ಬಂಗ್ಲೆ ಅಂತ ಇತ್ತು. ತದನಂತರ ಇದೊಂದು ಸರ್ಕಾರಿ ಶಾಲೆ ಅಂತ ನಮ್ಮ ಓಲ್ಡ್ ಸ್ಕೂಲ್ ಶಾಲಾ ವಿದ್ಯಾರ್ಥಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು ಸರ್ಕಾರಿ ಶಾಲೆ ಅಂತ ಇದನ್ನು ಮಾಡಿಕೊಂಡು ತದನಂತರ ಪ್ರತಿ ವರ್ಷ ಆಲ್ರೆಡಿ 9 ವರ್ಷದಿಂದ ಸತತವಾಗಿ ಇದಕ್ಕೆ ಏನು ಸಪೋರ್ಟಿವ್ ಆಗಿ ಮಕ್ಕಳಿಗೆ ಏನು ಸ್ಪೋರ್ಟ್ಸ್ ಏನು ಸಪೋರ್ಟಿವ್ ಆಗಬೇಕು ಅದನ್ನು ಮಾಡ್ತಾಯಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಈ ಶಾಲಾ ಮಕ್ಕಳು ಯಾರು ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಾರೋ ಎಲ್ಲರೂ ಉತ್ತೀರ್ಣರಾಗಿ ವಿಜೇತರಾಗಿ ಒಳ್ಳೆಯ ಹೆಸರು ತರಲಿ ಅಂತ ಹಾರೈಸ್ತೀನಿ. ಇಲ್ಲಿನ ಎಲ್ಲ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಸಹ ಶಿಕ್ಷಕರಿಗೂ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತೀನಿ, ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು. ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. SFS ಸ್ಕೂಲಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ನಮ್ಮ ಶಾಲೆ ವತಿಯಿಂದ ಮಕ್ಕಳು ಆಟ ಆಡಲು ಹೋಗುತ್ತಿದ್ದಾರೆ. ಅದಕ್ಕೆ ಇವರೆಲ್ಲರಿಗೂ ಆಟದಲ್ಲಿ ಜಯವಾಗಲಿ ಅಂತ ಹಾರೈಸುತ್ತಾ, ಹಾಗೆ ಈ ಆಟಕ್ಕೆ ಮಕ್ಕಳಿಗೆ ಸಮವಸ್ತ್ರಗಳನ್ನು ದಾನಿಗಳು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಆಲ್ ದಿ ಬೆಸ್ಟ್ ಎಲ್ಲ ಮಕ್ಕಳಿಗೆ. ಯಾಕಂದರೆ ನಾವು ಓಲ್ಡ್ ಸ್ಟೂಡೆಂಟ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇವತ್ತಿನ ದಿವಸದಲ್ಲಿ ಗೌರ್ಮೆಂಟ್ ಶಾಲೆ ಮಕ್ಕಳು ಸಿದ್ದಪ್ಪಾಜಿ ಹೇಳ್ದವರಂಗೆ ಭಾರಿ ಅದು ನಿಮಗೆ ಗೊತ್ತು, ಗೌರ್ಮೆಂಟ್ ಸ್ಕೂಲ ಶಾಲೆ ಹೆಂಗಿರುತ್ತೆ, ಪ್ರೈವೇಟ್ ಸ್ಕೂಲ್ಗೆ ಅದಕ್ಕೆ ಹೋಲಿಕೆ ಮಾಡಿಕೊಂಡ್ರು. ಇವತ್ತಿನ ದಿವಸದಲ್ಲಿ ಗೌರ್ಮೆಂಟ್ ಶಾಲೆ ಯಾವುದಕ್ಕೂ ಕಮ್ಮಿ ಆಗದಿರೋ ರೀತಿಯಲ್ಲಿ ನಮ್ಮ ಸಿದ್ದಪ್ಪಾಜಿ, ನಮ್ಮ ರಾಜು ಅವರು, ಮಂಜು, ಗಾಂಧಿ ಇವರೆಲ್ಲ ಸೇರಿಕೊಂಡು ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ನಾವು ಇವ್ರ ಜೊತೆಗೆ ಸದಾಕಾಲ ಇರ್ತೀರಿ. ನಮ್ಮ KP ರಾಜಣ್ಣವರು ಒಂದು ಮಾತು ಹೇಳಿ ಕಳಿಸಿದ್ರು, ಏನೇ ಸಹಾಯ ಆಗಲಿ ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ನನಗೆ ತಿಳಿಸ್ಕೊಡು, ಅವ್ರಿಗೆ ಯಾವುದೇ ಸಹಾಯ ಆಗಲಿ ನಾವು ಮಾಡೋಣ ಅಂತ ಹೇಳಿದ್ರು. ಇವಾಗಲೂ ಅಷ್ಟೇ ಅವರು KP ರಾಜ್ ಅವರು ನಿರಂತರವಾಗಿ ಶಾಲೆ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟೋದ್ರಿಂದ ಹಿಡ್ಕೊಂಡು ಬಡ ಮಕ್ಕಳಿಗೆ ಸುಮಾರು ಒಂದು 30-40 ವರ್ಷದಿಂದ ಅವರು ನಡೆಸ್ಕೊತ ಬಂದಿದ್ದಾರೆ. ಅವರು ಆದಿನಲ್ಲಿ ನಾವು ಬಂದಿರತಕ್ಕಂಥವ್ರು, ನಾವು ಸ್ವಲ್ಪ ಇತ್ತೀಚೆಗೆ ಅಷ್ಟೇ ನಾವು ಒಂದು ನಮ್ಮ ಸಿದ್ದಪ್ಪಾಜಿಯವರು ನಮ್ಮ ರಾಜು ಅವರು ಬಂದು ಹೇಳಿದಾಗ ನಮಗೆ ತುಂಬ ಖುಷಿ ಆಯಿತು. ಇವತ್ತು ತಾಲೂಕು ಮಟ್ಟದಲ್ಲಿ, ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಇವಾಗ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ. ನಾನು ಒಬ್ಬ ಸ್ಪೋರ್ಟ್ಸ್ಮನ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಏನೇ ಆಗಿರಲಿ ಸಹಾಯ ನಾವಿದ್ದೀರಿ ಇವ್ರ ಜೊತೆಯಲ್ಲಿ, ಓಲ್ಡ್ ಸ್ಟೂಡೆಂಟ್ ಜೊತೆಯಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾನು ಉಸ್ಕೂರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಸೊ ನಾನು ಇವತ್ತವರೆಗೂ ಅಲ್ಲಿ ಸಹಾಯ ಮಾಡ್ದಿರಾ ಫಸ್ಟ್ ಆಫ್ ಆಲ್ ಇಲ್ಲೇ ನಾನು ಈ ಚಿಕ್ಕ ಉಡುಗೊರೆ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಮಕ್ಕಳೆಲ್ಲರೂ ಒಂದೇ, ನಾನು ಎಲ್ಲೇ ಓದಿರ್ಬೋದು, ಮಕ್ಕಳೆಲ್ಲರೂ ಒಂದೇ. ಬಟ್ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಇವ್ರಿಗೆ ನಾಳೆ ಗೆದ್ದು ಬಂದರೆ ನಾನು ದೊಡ್ಡ ಉಡುಗೊರೆನೇ ಕೊಡ್ತೀನಿ ಇವ್ರಿಗೆ. ಈ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಆತ್ಮೀಯರಾದಂಥ ನಮ್ಮ ಬ್ರದರ್ ಆದಂಥ ಶ್ರೀಯುತ ಮುನಿರಾಜ್ ಅವರು, ಮತ್ತು ಈ ಗಾಂಧಿ, ಮತ್ತು ಇವರು ಸ್ನೇಹಿತರಾದಂಥ ಮತ್ತು ಮಂಜುಳಾ ಮೇಡಮ್ ಅವರಂತ ಇವರೆಲ್ಲರೂ ಇವತ್ತು ಕರೆದಿದ್ದಕ್ಕೆ ಇವತ್ತು ಸಣ್ಣ ಸಹಾಯ ಮಾಡಿದ್ದೀನಿ. ಅದು ಸಹಾಯ ಅಂತ ನಾನು ಅಂದ್ಕೊಳಲ್ಲ, ಇದು ಮಕ್ಕಳಿಗೆ ನಾನು ಸ್ಫೂರ್ತಿಯಾಗಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ
ನಾನು ಹೆಚ್ಚಾಗಿ ಮಾಡ್ತೀನಂತ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಹೆಬ್ಗೋಡಿ ಪ್ರೈಮರಿ ಸ್ಕೂಲಲ್ಲಿ ಆಲ್ರೆಡಿ ಮಕ್ಕಳು ಗೆದ್ದು ಬಂದಿದ್ದಾರೆ. 15 ವರ್ಷದ ಮೇಲೆ ಈ ಗೆಲುವು ಸಿಕ್ಕಿದೆ. ಅದು ಹೆಬ್ಗೋಡಿಗೆ ಒಂದು ಸ್ಥಾನ. ಹಾಗೂ ಈ ಸತಿ ನಾಳೆ ಕಾಂಪಿಟೇಟರ್ ಆಗಿ ತಾಲೂಕು ಮಟ್ಟದಲ್ಲಿ, ಆನೇಕಲ್ ತಾಲೂಕು ಮಟ್ಟದಲ್ಲಿ ನಮ್ಮ ಹೈಸ್ಕೂಲ್ ಮಕ್ಕಳು ಹೋಗ್ತಿದ್ದಾರೆ. ಅದು ನಮ್ಮ ಹೆಬ್ಗೋಡಿಗೆ ಹೆಮ್ಮೆ. ಮಕ್ಕಳು ಗೆದ್ದು ಬರಲಿ ಅಂತ ಬೆಸ್ಟ್ ಆಫ್ ಲಕ್ ಮಕ್ಕಳ. ಗೆದ್ದು ಬನ್ನಿ, ಹೆಬ್ಗೋಡಿ ಹೆಸರು ಉಳಿಸಿ. ಹೆಬ್ಗೋಡಿಗೆ ನಾವು ಯಾವತ್ತೂ ಕಾವಲಾಗಿ ಹೆಬ್ಗೋಡಿಗೆ ಊರನ್ನ ಹೆಸರನ್ನ ಕಾಪಾಡೋಕ್ಕೋಸ್ಕರ ನಾವು ಕಾಯ್ತಾ ಇರಬೇಕು. ಸೊ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ದಾನಿಗಳಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ನಾವು ಹಳೆ ವಿದ್ಯಾರ್ಥಿಗಳ ಸಂಘದಿಂದ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ HM ಅವರು ಪದ್ಮಜ ಮೇಡಮ್ ಅವರು ವಹಿಸಿದ್ರು. ಸೊ ಅವರಿಗೆ ಈ ಮೂಲಕ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀರಿ. ಹಾಗೆ ನಮ್ಮ ದಾನಿಗಳು ನಮ್ಮ ನಗರಸಭೆ ಪೌರಾಯುಕ್ತರಾದಂಥ ರಾಜೇಂದ್ರ ಸರ್ ಅವರು ಮತ್ತು ಭಾಸ್ಕರ್ ಅವರು ಮತ್ತು ಬಾಬು ಅವರು ಮತ್ತು ಕಂಸಂದದ ನಾಗೇಶನ್ ಪರವಾಗಿ ಅವರು ಸಹೋದರರಾದಂಥ KS ಮಂಜುನಾಥ್ರವರು, ಹಾಗೆ ನನ್ನ ಸ್ನೇಹಿತ ಹಳೆಯ ಸ್ನೇಹಿತ ಅಮಿತ್ ಮೊಕಾಶಿ ಅಂತ ಅವರು ಇಷ್ಟು ಜನ ದಾನಿಗಳು ಇವತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ದಾನಿಯಾಗಿ ಒಂದು ತಮ್ಮ ಕ್ರೀಡಾ ಸಮವಸ್ತ್ರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಹಳೆ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಇದ್ರ ಉದ್ದೇಶ ಏನಂದರೆ ಸರ್ಕಾರಿ ಮಕ್ಕಳು ಯಾವುದೇ ರೀತಿಯಲ್ಲಿ ಹಿಂದುಳಿಬಾರ್ದು ಮತ್ತು ಯಾವುದೇ ರೀತಿಯಲ್ಲಿ ಇದಾಗಬಾರ್ದು ಅಂತ ನಾವು ಇಷ್ಟು ವ್ಯವಸ್ಥೆಗಳು ಮಾಡ್ತಾಯಿದ್ದೀರಿ. ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ನಾವು ಒಂದು ತಂಡವಾಗಿ ಎಲ್ಲ ಒಂದು ವಿದ್ಯೆ ಆಗಲಿ ಅಥವಾ ಆಟ ಆಗಲಿ ಅಥವಾ ಕ್ರೀಡೆ ಆಗಲಿ ಯಾವುದೇ ರೀತಿಯಲ್ಲಿ ನಮ್ಮ ಮಕ್ಕಳು ಹಿಂದೆ ಹೋಗಬಾರ್ದು ಅಂದ್ಬಿಟ್ಟು ನಮ್ಮ ಸರ್ಕಾರಿ ಶಾಲೆ ಹೆಬ್ಗೋಡಿಯನ್ನು ಒಂದು ಮಟ್ಟಕ್ಕೆ ಎತ್ತರವಾಗಿ ನಾವು ಇದು ಮಾಡಿಸ್ಬೇಕು ಅಂತ ಬಯಸ್ತಾ ಇದ್ದೀರಿ. ಸೊ ಅದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಶಾಲಾ ಶಿಕ್ಷಕರು, ನಮ್ಮ ಮುಖ್ಯೋಪಾಧ್ಯಾಯರು, ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು ನಮ್ಮ ಗ್ರಾಮಸ್ಥರು, ಮುಖ್ಯವಾಗಿ ನಮ್ಮ ಹೆಬ್ಗೋಡಿ ಗ್ರಾಮಸ್ಥರು, ಇವರಿಗೆಲ್ಲರಿಗೂ ನಾನು ಧನ್ಯವಾದಗಳು. ಇಂದು ಈ ಸಮಾರಂಭ ಏನಿತ್ತಂದರೆ ದಾನಿಗಳಿಂದ ಮಕ್ಕಳಿಗೆ ಕ್ರೀಡಾ ವಸ್ತ್ರನ ವಿತರಣೆ ಮಾಡೋದಿತ್ತು. ಸೊ ಇದು ತುಂಬ ಖುಷಿಯಾಗುತ್ತೆ. ನಮ್ಮ ಶಾಲೆಗೆ, ಸರ್ಕಾರಿ ಶಾಲೆ ಹೆಬ್ಗೋಡಿಗೆ ದಾನಿಗಳು ಬಂದು ಹರಿದು ಬರ್ತಾ ಇರೋದು. ಮಕ್ಕಳಿಗೆ ಒಂದಲ್ಲ ಒಂದು ರೀತಿ ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ದಾನಿಗಳು ಅವ್ರಿಗೆ ಸಹಾಯ ಮಾಡ್ತಿದ್ದಾರೆ. ಪ್ರತಿ ವರ್ಷದಂತೆ ಎಜುಕೇಷನಲ್ಲಿ ಯಾರು ಟಾಪಾಗಿ ಬರ್ತಿದೆ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಮತ್ತು ಸ್ಪೋರ್ಟ್ಸಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ ಸ್ಪೋರ್ಟ್ಸ್ ತಂಡನೇ ಇದೆ. ಸ್ಪೋರ್ಟ್ಸ್ ಅಂತ ಸಪ್ರೇಟ್ ಟೀಮೇ ಮಾಡಿಕೊಂಡು ಸ್ಪೋರ್ಟ್ಸ್ನ ಹೆಂಗೆ ಡೆವಲಪ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಕೃತಜ್ಞತೆನ ಹೇಳ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಈ ನಮ್ಮ ಸರ್ಕಾರಿ ಶಾಲೆ ಹೆಬ್ಗೋಡಿ ಇದಕ್ಕೆ ತುಂಬ ನಮ್ಮ ಸ್ವತಂತ್ರ ಬರೋದಕ್ಕಿಂತ ಮುಂಚೆಯಿಂದನೂ ಹಿಸ್ಟ್ರಿ ಇದೆ. ಇದೊಂದು ಒಳ್ಳೆಯ ವಿಚಾರ ಮಾತಾಡ್ತಾ ಇರೋದು. ಏನಕ್ಕಂದರೆ ನಮ್ಮ ಸ್ವತಂತ್ರ ಬಂದಿದ್ದು 1947ರಲ್ಲಿ. ಬಟ್ ಆದರೆ ನಮ್ಮ ಶಾಲೆ ಸರ್ಕಾರಿ ಶಾಲೆ ಹೆಬ್ಗೋಡಿ ಓಪನ್ ಆಗಿದ್ದು 1933ರಲ್ಲಿ ಸರ್ಕಾರಿ ಶಾಲೆ ಓಪನ್ ಆಯಿತು. ಸೊ ಸರ್ಕಾರಿ ಶಾಲೆ ಓಪನ್ ಆದಾಗಿನಿಂದ 2025 ಜೂನ್ ತನಕನೂ ಸರ್ಕಾರಿ ಶಾಲೆ ಅಂತ ಇರಲಿಲ್ಲ, ಸರ್ಕಾರಿ ಬಂಗ್ಲೆ ಅಂತ ಇತ್ತು. ಸೊ ಸತತವಾಗಿ 9 ವರ್ಷಗಳ ಪ್ರಯತ್ನ ಹಳೆ ವಿದ್ಯಾರ್ಥಿಗಳಿಂದ 9 ವರ್ಷದ ಪ್ರತಿಫಲ ಕಳೆದ ಜೂನ್ 2025ರಲ್ಲಿ ಸರ್ಕಾರಿ ಬಂಗ್ಲೆ ಅಂತ ಇದ್ದಿದ್ದು ಜಾಗನ ಸರ್ಕಾರಿ ಶಾಲೆ ಜಾಗ ಅಂತ ನಾವು ಮಾಡಿಸ್ಕೊಂಡಿದ್ದೀವಿ. ಇದು ನಮ್ಮ ಶಾಲೆಗೆ ಹಳೆ ವಿದ್ಯಾರ್ಥಿಗಳಿಂದ ಕೊಡ್ತಾರಂಥ ದೊಡ್ಡ ಕೊಡುಗೆ ಇದು. ಸೊ ಇದಕ್ಕೆ ನಮಗೆ ತುಂಬ ಖುಷಿ ಇದೆ. ಆ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡಿದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಅದ್ರ ಜೊತೆಗೆ ನಮ್ಗೆ ಸಪೋರ್ಟ್ ಮಾಡಿದ್ದು ನಗರಸಭೆಯಲ್ಲಿದ್ದಂಥ ಆಯುಕ್ತರು, ಅದ್ರ ಜೊತೆಗೆ ನಮ್ಮ ಶಾಲೆಯಲ್ಲಿರುವಂಥ HM ಮತ್ತು BO ಸಾಹೇಬರು ಮತ್ತು ತಹಶೀಲ್ದಾರರು, ಅದ್ರ ಜೊತೆಗೆ DC ಆಫೀಸಲ್ಲಿ ಇದಂಥ DC, ಅದರಲ್ಲಿ ಪವನ್ ಆಗಿರ್ಬೋದು, ಮತ್ತು ತಹಶೀಲ್ದಾರ್ ಆಫೀಸಲ್ಲಿ ಚಂದ್ರಶೇಖರ್ ಆಗಿರ್ಬೋದು, ಮತ್ತು ರವಿ ಆಗಿರ್ಬೋದು, ಮತ್ತು ನಮ್ಮ ತಹಶೀಲ್ದಾರ್ ಶಶಿಧರ್ ಮಾಡಿಯಲ್ ಸರ್ ಆಗಿರ್ಬೋದು, ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ಅವ್ರದ್ದು ಸಪೋರ್ಟ್ ಇರಲಿಲ್ಲ ಅಂದಿದ್ದರೆ ನಾವು ಈ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ನಾನು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಹೇಳ್ತಾ ಇರೋದು, ನಿಮ್ಮದೇನಾದರೂ ಆಸ್ತಿ ಪತ್ರ ನಿಮ್ಮ ಶಾಲೆ ಹೆಸರಲ್ಲಿ ಇಲ್ಲ ಅಂದರೆ ಹಳೆ ವಿದ್ಯಾರ್ಥಿಗಳೇ ನಿಮ್ಮ ಒಂದು ಪ್ರಯತ್ನದಿಂದ ಆ ಶಾಲೆಗೆ ಈ ಥರ ಒಂದು ಉಡುಗೊರೆ ಕೊಡ್ಬೋದು. ಈ ರೀತಿ ನಿಮ್ಮ ಬೆಂಬಲ ಸದಾಕಾಲ ಇರಲಿ. ನಮ್ಮ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಂದೇ ಪ್ರೌಡ್ ಫೀಲ್ ಆಗುತ್ತೆ, ಯಾಕಂದರೆ ತುಂಬ ಹೆವಿ ಸ್ಟ್ರೆಂತ್ ಇದೆ. ಸೊ ಅವರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.